ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ವತಿಯಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಅಲ್ಲೇ ಕೊಡ್ರ ಹಣ್ಣು ಹಂಪಲು ವಿತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಗಗನ್ ಫೂಲೆ, ವಿಶ್ವಜ್ಞಾನಿ ಬಾಬಾ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಬಡ ರೋಗಿಗಳಿಗೆ, ನಿರ್ಗತಿಕರಿಗೆ ಹಣ್ಣು ಹಂಪಲ ವಿತರಿಸಿದ್ದೇವೆ. ಬಾಬಾ ಸಾಹೇಬರು ನಮಗೆ ನೀಡಿದ ಭಿಕ್ಷೆಯಿಂದ ಬೆಳೆದ ನಾವು ಅವರ ಹುಟ್ಟುಹಬ್ಬದಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಅವರನ್ನು ಸ್ಮರಿಸುತ್ತೇವೆ ಎಂದರು. ವಿಶ್ವ ಮಹಾನವ ವಿಶ್ವಜ್ಞಾನಿ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಇಂದು ಬೀದರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯ ಸಂಘಟನೆ ವತಿಯಿಂದ ಇಲ್ಲಿ ರೋಗಿಗಳಿಗೆ, ಬಡವರಿಗೆ, ನಿರ್ಗತಿಕರಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ಕಾರ್ಯಕ್ರಮ ಇದು ಏನೇನು ಮಾಡ್ತಾಯಿದ್ದೀವಿ ನಾವು, ಅದೆಲ್ಲ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿಂದ ಭಿಕ್ಷೆ ಅದ. ಆ ಭಿಕ್ಷೆಗೆ ನಾವು ಸ್ವಲ್ಪ ಒಂದು ಅಣಿಯಾದ್ರೂ ಒಂದು ಪೈಸೆ ಇಲ್ಲದ್ರಿಲ್ಲ, ಒಂದು ಸ್ವಲ್ಪ ನಮ್ಮದು ಕೈಲಾದಷ್ಟು ನಾವು ಸಹಾಯ ಮಾಡ್ಬೇಕಂತಂದು ನಾವು ಇಲ್ಲಿ ಬಂದಿದ್ದೇವೆ. ಅದು ಇಷ್ಟೆಲ್ಲ ಜನರು ನಮ್ಮದೆಲ್ಲ ಆತ್ಮೀಯ ಅಣ್ಣತಮ್ಮರಿದ್ದಾರೆ. ಇವರೆಲ್ಲ ಅಣ್ಣತಮ್ಮರು ಕಲಿತು ನಾವೇನಕ್ಕಿಲ್ಲ ಹಣ್ಣು ಹಂಚುವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದು ಬಹಳ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಿರಿಯ ದಲಿತ ಹೋರಾಟಗಾರ ಧನರಾಜ್ ಗಾಯಕ್ವಾಡ್ ಅವರು ಮಾತನಾಡಿ, ಬಾಬಾ ಸಾಹೇಬರು ಈ ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡುವ ನಿಟ್ಟಿನಲ್ಲಿ ಬ್ರಿಮ್ಸ್ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಲಾಗಿದೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಅವರಿಂದ ನಾವು ತುಂಬ ದೇಶಕ್ಕೆ ಉಪಕಾರ ಆಗಿದೆ. ಅದರ ನೆನಪಿಗಾಗಿ ನಾವು ಒಂದು ಸಣ್ಣ ಕಾಣಿಕೆ ರೂಪದಲ್ಲಿ ಅಥವಾ ಅವರ ಜನ್ಮದಿನೋತ್ಸವ ಅಂಗವಾಗಿ ಅವರ ಉಪಕಾರದ ಒಂದು ಅಂಗವಾಗಿ ನಾವು ಕೈಲಾದಷ್ಟು ಸಹಾಯ ಮಾಡಬೇಕು ಅಂಥೇಳಿ ಇವತ್ತು ನಮ್ಮ ಗಗನ್ ಫುಲೆ ಅವರ ನೇತೃತ್ವದಲ್ಲಿ ಹಣ್ಣು ಹಂಚುವ ಕಾರ್ಯಕ್ರಮ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದು ಯಶಸ್ವಿಯಾಗಿ ಎಲ್ಲ ಅಣ್ಣ ತಮ್ಮಂದಿರು ಹಣ್ಣು ಹಂಪಲುಗಳನ್ನು ಒಳ ರೋಗಿಗಳಿಗೆ ಹಂಚಿದ್ದಾರೆ.